ಯಾರ್ಯಾರು RRB NTPC ಅಂಡರ್ ಗ್ರ್ಯಾಜುಯೇಟ್ ಮತ್ತು ಗ್ರ್ಯಾಜುಯೇಟ್ಗೆ ಅಪ್ಲಿಕೇಶನ್ಸ್ ಹಾಕಿದ್ದೀರಾ, ಅಪ್ಲಿಕೇಶನ್ ಹಾಕಬೇಕು, ರೈಲ್ವೆ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರಾ ಅವರಿಗೆ ಸಿಲಬಸ್ ಯಾವ ಥರ ಇದೆ ಮತ್ತು ಯಾವ ಥರ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ ಅಂತ ಇದರಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಅಂಡರ್ ಗ್ರ್ಯಾಜುಯೇಟ್ ಮತ್ತು ಗ್ರ್ಯಾಜುಯೇಟ್ 2 ನೋಟಿಫಿಕೇಷನ್ಗೂ ಕಾಲ್ಫಾರ್ಮ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಬಂದು ಗ್ರ್ಯಾಜುಯೇಟ್ಗೆ 20th ನವೆಂಬರ್. ಇನ್ನೊಂದು 6 ಡೇಸ್ ಇದೆ ಅಷ್ಟೇ ಗ್ರ್ಯಾಜುಯೇಟ್ ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟು. ಅಂಡರ್ ಗ್ರ್ಯಾಜುಯೇಟ್ಗೆ 27th ನವೆಂಬರ್ ಇದೆ. ಗ್ರ್ಯಾಜುಯೇಟ್ಗೆ ಜಾಸ್ತಿ ಪೋಸ್ಟು ಬೆಂಗಳೂರಿಗೆ ಯಾರ್ಯಾರು ಬೆಂಗಳೂರು ಝೋನ್ಗೆ ಅಪ್ಲೈ ಮಾಡ್ತೀರೋ ಅವ್ರಿಗೆ ಜಾಸ್ತಿ ವೇಕೆನ್ಸೀಸ್ ಇದೆ ಗ್ರ್ಯಾಜುಯೇಟ್ಗೆ. ಅಂಡರ್ ಗ್ರ್ಯಾಜುಯೇಟ್ಗೆ ಕಮ್ಮಿ ಇದೆ, 140, 30 ಆ ಥರ ಇದೆ. GM ಕ್ಯಾಟಗರಿಗೆ ಇರೋದೇ 2 ಪೋಸ್ಟು. OBC ಆಗಿದ್ದರೆ ಇದೆ ಪೋಸ್ಟು 140 ಪೋಸ್ಟ್ ಅಷ್ಟೇ ಇರೋದು ಟೋಟಲ್ಲು ಬ್ಯಾಂಗ್ಳೂರಿಗೆ. ಅದೇ ನೀವು ಗ್ರ್ಯಾಜುಯೇಟ್ಗೆ ತುಂಬ ಪೋಸ್ಟಸ್ ಇದೆ. ಮತ್ತು NTPCಲಿ ಅಂಡರ್ ಗ್ರ್ಯಾಜುಯೇಟ್ ಆದರೂ ಬರೀರಿ, ಗ್ರ್ಯಾಜುಯೇಟ್ ಆದರೂ ಬರೀರಿ. ಎರಡು ಸ್ಟೇಜಸ್ ಆಫ್ ಎಕ್ಸಾಮ್ಸ್ ಇರುತ್ತೆ. ಒಂದು CBT 1 ಅಂತ ಮಾಡ್ತಾರೆ, ಅದರಲ್ಲಿ ನೋಡ್ಬೋದು ಇಲ್ಲಿ ನೀವು ಸಿಲಬಸ್ನ. ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂದರೆ ಮ್ಯಾಥಮೆಟಿಕ್ಸ್ ಇರುತ್ತೆ, ರೀಸ್ನಿಂಗ್ ಇರುತ್ತೆ, ಮತ್ತು GK ಜನರಲ್ ಅವೇರ್ನೆಸ್ಸು ಮತ್ತು ಜನರಲ್ ನಾಲೆಡ್ಜು, ಜನರಲ್ ಸೈನ್ಸ್ ಅಂತ ಇರುತ್ತೆ. ಮ್ಯಾಥಮೆಟಿಕಲ್ಲಿ ಬಂದು ಇದೆ ನಂಬರ್ ಸಿಸ್ಟಮು, LCM, HCF, ಪರ್ಸೆಂಟೇಜು, ಆ್ಯಾವ್ರೇಜ್ ಕಂಡುಹಿಡಿಯೋದು. ಸಿಲಬಸ್ನ ನೀವು ಒಂದು ಸತಿ ಹೋಗಿ ಚೆಕ್ ಮಾಡಿದರೆ ಸಿಗುತ್ತೆ. ಮತ್ತು ರೀಸ್ನಿಂಗು ಸಿಲಬಸ್ ಚೆಕ್ ಮಾಡಿದರೆ ಸಿಗುತ್ತೆ. ಮತ್ತು GKಗೆ ಈಗ ಮಾಮೂಲಿ KE ಎಕ್ಸಾಮ್ಗೆ ಎಲ್ಲ ಓದ್ತಿರ್ತೀರಲ್ಲ ಅವ್ರಿಗೆ ಪಾಲಿಟಿ, ಜಿಯೋಗ್ರಫಿ, ಜಾಸ್ತಿ ಸೈನ್ಸು ಮತ್ತು ಕರೆಂಟ್ ಅಫೈರ್ಸ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ ಇಲ್ಲಿ. ಮತ್ತು ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 1/3. ಮತ್ತು ನೀವು 90 ಮಿನಿಟ್ಸಲ್ಲಿ ಬರಿಬೇಕು 100 ಮಾರ್ಕ್ಸಿಗೆ. ನೆಕ್ಸ್ಟು CBT 2 ಬಂದರೆ ಇದು ಜಾಸ್ತಿ ವೆಯ್ಟೇಜ್ ಬಂದು GK ಜನರಲ್ ನಾಲೆಡ್ಜಲ್ಲಿ ಜಾಸ್ತಿ ವೆಯ್ಟೇಜ್ ಇದೆ. ಮತ್ತು ಮ್ಯಾಥಮೆಟಿಕ್ಕು, ರೀಸ್ನಿಂಗು ಆಲ್ಮೋಸ್ಟ್ ಈಸಿ ಇರುತ್ತೆ. ನೀವು ಒಂದು ಸ್ವಲ್ಪ ಟ್ರೈ ಮಾಡಿದರೆ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ನೆಗೆಟಿವ್ ಇದರಲ್ಲೂ ಸೇಮ್ ನೆಗೆಟಿವ್ ಮಾರ್ಕು 1/3 ಇರುತ್ತೆ. ಮತ್ತು ಇದು 120 ಮಾರ್ಕ್ಸ್ಗೆ 90 ಮಿನಿಟ್ಸ್ ಅಷ್ಟೇ ಟೈಮ್ ಇರುತ್ತೆ. ಒಂದು ಸ್ವಲ್ಪ ಕ್ವಿಕ್ಕಾಗಿ ಸಾಲ್ವ್ ಮಾಡಬೇಕು. ನೆಕ್ಸ್ಟು ಬಂದರೆ ಇದು ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂದರೆ ನೀವು 2024 ನೋಟಿಫಿಕೇಷನ್ ಆಗಿತ್ತು. ಆವಾಗ ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಆಗಿ ಜೂನ್ ಟೈಮಲ್ಲಿ ಎಕ್ಸಾಮ್ ಮಾಡಿದರು. ಅದೇ ಥರ ಇವಾಗ ಸೇಮ್ ನವೆಂಬರಿಗೆ ಮಾಡಿದ್ದಾರೆ. ಜೂನ್ ಸ್ಟಾರ್ಟಿಂಗ್ ಅಥವಾ ಎಂಡಲ್ಲಿ ಎಕ್ಸಾಮ್ನ ಕರಿಬೋದು. ಬಟ್ ಕಟ್ ಆಫ್ ಬ್ಯಾಂಗ್ಳೂರು ಕಟ್ ಆಫ್ ನೋಡಿದರೆ ಐ ಥಿಂಕ್ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ಬ್ಯಾಂಗ್ಳೂರು ಕಟ್ ಆಫ್ ಎಷ್ಟು ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಯಾರ್ಯಾರು ಬೆಂಗಳೂರಿಗೆ ಅಪ್ಲೈ ಮಾಡಿದ್ದಾರೆ, ಗ್ರ್ಯಾಜುಯೇಟ್ದು ಹಾಕಿರ್ತೀನಿ, ಅಂಡರ್ ಗ್ರ್ಯಾಜುಯೇಟ್ದು ಹಾಕ್ತಿರ್ತೀನಿ. CBT 1ನಲ್ಲಿ ಎಷ್ಟು ನೀವು ಕಟ್ ಆಫ್ ರೀಚ್ ಮಾಡಬೇಕು, ಮತ್ತು CBT 2ಲಿ ಎಷ್ಟು ಕಟ್ ಆಫ್ ಇದೆ ಲಾಸ್ಟ್ ಇಯರ್ 2024 ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಆವಾಗ ಒಂದು ಐಡಿಯಾ ಬರುತ್ತೆ ಯಾವ್ದ್ಯಾವ್ದು ಏರಿಯಾ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಆಮೇಲೆ ನೀವು ಇದರಲ್ಲಿ ಜಾಸ್ತಿ ಕರೆಂಟ್ ಅಫೈರ್ಸ್ನ ನೋಡ್ಕೋಬೇಕು. CBT 2ಲಿ 50 ಮಾರ್ಕ್ಸ್ ಅದೇ ಇರುತ್ತೆ. ಮತ್ತು ರೀಸ್ನಿಂಗ್, ಮ್ಯಾಥಮೆಟಿಕ್ ಒಂದು ಸ್ವಲ್ಪ ವರ್ಕ್ ಮಾಡಬೇಕು. ಇಷ್ಟು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೇಳ್ತೀನಿ. ಥ್ಯಾಂಕ್ ಯು.